ಎಂಪಿ ಕ್ಷೇತ್ರಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾರೆ. ಈ ರೀತಿ ಕಪೋಲ ಕಲ್ಪಿತ ಕಥೆಗಳನ್ನು ಕಟ್ಟುವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದವ್ರು ನಿಸ್ಸೀಮರು. ಆದರೆ ಇದು ಯಾವುದಕ್ಕೂ ಕೂಡ ಜನ ಅರ್ಥ ಆಗ್ತದೆ, ಸತ್ಯ ಏನು ಅಂತೇಳಿ ಹೊರ ಬಂದೇ ಬರ್ತದೆ. ಒಳ್ಳೆಯದಾಗುತ್ತೆ ದೇಶಕ್ಕೆ. ನರೇಂದ್ರ ಮೋದಿಜಿಯವರು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಭಾರತ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ ಈ ದೇಶದಲ್ಲಿ 50% ಇರ್ತಕ್ಕಂಥ ಮಹಿಳೆಯರ ಪಾತ್ರವು ಕೂಡ ಭಾಳ ಮುಖ್ಯ ಅನ್ನೋದನ್ನು ಮನಗಂಡು ರಾಜಕೀಯ ಕ್ಷೇತ್ರದಲ್ಲಿ ಅವರು ಮುಂಚೂಣಿಯಲ್ಲಿ ಬರಬೇಕು, ತಾಯಂದರು ಮಹಿಳೆಯರು ಅಂತೇಳಿ 33% ರಿಸರ್ವೇಷನ್ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಇದಕ್ಕೆ ಅಡ್ಡಗಾಲು ಹಾಕಿದ್ದಾರೆ. ಇದು ತಾತ್ಕಾಲಿಕ ಅಷ್ಟೇ. ಯಾಕೆ ನರೇಂದ್ರ ಮೋದಿಜಿಯವರು ಒಂದು ಸಲ ತೀರ್ಮಾನ ಮಾಡಿದ್ಮೇಲೆ ಖಂಡಿತ ಅದನ್ನು ಅನುಷ್ಠಾನಕ್ಕೆ ತಂದೇ ತರ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ. ಬರುವಂಥ ದಿನಗಳಲ್ಲಿ ಅದು ಆಗೇ ಆಗ್ತದೆ. ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೂ ಇನ್ನೂ ಹೆಚ್ಚು ರಾಜಕೀಯ ಶಕ್ತಿನ ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡೇ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಇದು ಅನುಮೋದನೆ ಆಗಿತ್ತು, ಅದನ್ನ ಯಥಾವತ್ತವಾಗಿ ಜಾರಿ ಆ ರೀತಿಯ ಅನುಮೋದನೆಗಳು ಸಾಕಷ್ಟು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ಮಾಡಿದ್ದಾರೆ. ಆದರೆ ಅದು ಅನುಷ್ಠಾನಕ್ಕೆ ತಂದಿಲ್ಲ. ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದ ಅಡಿಯಲ್ಲಿ ಯಾವ ಕಾರ್ಯಕ್ರಮವನ್ನು ಅನುಮೋದನೆ ಮಾಡ್ತಾರೆ, ಘೋಷಣೆ ಮಾಡ್ತಾರೆ, ಅವರ ಅವಧಿಯಲ್ಲೇ ಎಲ್ಲವೂ ಕೂಡ ಅನುಷ್ಠಾನ ಆಗುವಂಥದ್ದು ಇದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ನರೇಂದ್ರ ಮೋದಿಜಿಸ್ ಗವರ್ನಮೆಂಟ್. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಕೇವಲ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೇಳಿಕೆಗಳನ್ನು ನೀಡಿರ್ಬೋದು, ಘೋಷಣೆ ಮಾಡಿರ್ಬೋದು, ಆದರೆ ಅನುಷ್ಠಾನಕ್ಕೆ ತಂದಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಘೋಷಣೆನೂ ಕೂಡ ಮಾಡ್ತಾ ಇದ್ದಾರೆ, ಅನುಷ್ಠಾನಕ್ಕೂ ಕೂಡ ತರ್ತಾ ಇದ್ದಾರೆ. ಎಂಪಿ ಕ್ಷೇತ್ರಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾರೆ. ಈ ರೀತಿ ಕಪೋಲ ಕಲ್ಪಿತ ಕಥೆಗಳನ್ನು ಕಟ್ಟುವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದವ್ರು ನಿಸ್ಸೀಮರು. ಆದರೆ ಇದು ಯಾವುದಕ್ಕೂ ಕೂಡ ಜನ ಅರ್ಥ ಆಗ್ತದೆ, ಸತ್ಯ ಏನು ಅಂತೇಳಿ ಹೊರ ಬಂದೇ ಬರ್ತದೆ. ಒಳ್ಳೆಯದಾಗುತ್ತೆ ದೇಶಕ್ಕೆ.